AG ಹಾಸ್ಪಿಟಲ್ ಬಳಿ ಮಂಗಳೂರು ಕಮಿಷನರ್ ಆದಂಥ ಅನುಪಮ್ ಅಗ್ರವಾಲ್ಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಎಷ್ಟು ತಂಡ ರಚನೆ ಮಾಡಿದ್ದಾರೆ ಸರ್? ಈಗಾಗಲೇ ನಮ್ಮ 3 ತಂಡಗಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಹಂತದಲ್ಲಿ. ಸೊ ಪ್ರತಿಯೊಬ್ಬರಿಗೆ ನಾವು ಡ್ಯೂಟಿ ಡಿವೈಡ್ ಮಾಡಿದ್ದೀವಿ. ಸೊ ಆತಕ್ಕಂತೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಬಂದೋಬಸ್ತಿಗೆ ಸರ್, ಸ್ವಲ್ಪ ಸೂಕ್ಷ್ಮ ಪ್ರದೇಶ, ಈಗಾಗಲೇ ಬಂದೋಬಸ್ತಿಗೆ ಎಷ್ಟು ಜನ ಪೊಲೀಸನ್ನ ನಿಯೋಜನೆ ಮಾಡಿದ್ದಾರೆ? ಇದಲ್ಲದೆ ಹಾಸನ ಮೈಸೂರು ಕಡೆಯಿಂದನೂ SP ಸೇರಿದಂತೆ ಹಿರಿಯ ಅಧಿಕಾರಿಗಳು ಬಂದಿರೋ ಮಾಹಿತಿ ಇದೆ ಸರ್. ಮಂಗಳೂರಲ್ಲಿ ಇದಕ್ಕಿಂತ ಮುಂಚೆ ಕೂಡ ಇದೇ ರೀತಿ ಇದು ಮರ್ಡರ್ ಕೇಸಸಲ್ಲಿ ಸಾಕಷ್ಟು ಗೊಂದಲಗಳು ನಡೆದಿದೆ. ಸೊ ಆ ಅನುಭವ ಆಧಾರ ಮೇಲೆ ಸಾಕಷ್ಟು ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ನಾವು ನೇಮಕ ಮಾಡಿದ್ದೀವಿ. ಹಾಸನ್, ಚಿಕ್ಕಮಗಳೂರು, ಮೈಸೂರು ಮತ್ತು ಬೇರೆ ಬೇರೆ ಕಡೆಯಿಂದ SP ಮತ್ತು ಅಡಿಷನಲ್ SP ದರ್ಜೆ ಅಧಿಕಾರಿಗಳು ಮತ್ತು ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ DYSP ಮತ್ತು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬಂದಿದ್ದಾರೆ. ಅದೇ ರೀತಿ ಪೂರಕವಾಗಿ KSRP ಟುಕಡಿ ಕೂಡ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಇಲ್ಲಿ ನೇಮಕ ಮಾಡಲಾಗಿದೆ. ಸುಹಾಸ್ ಶೆಟ್ಟಿ ಮೇಲೆ ಪ್ರಕರಣಗಳು ದಾಖಲಾಗಿದೆ ಸರ್. ಕೊಲೆ ಯತ್ನಕ್ಕೆ ಸಂಬಂಧ ಪ್ರಕರಣಗಳು ದಾಖಲಾಗಿದ್ವು. ಸುಹಾಸ್ ಶೆಟ್ಟಿ, ಫಾರ್ ದ ನಾಲೆಜ್ ಆಫ್ ಎವ್ರಿ ಒನ್, ಅವರು 2022 ಅಲ್ಲಿ ನಡೆದಿದ್ದು ಫಾಜಿಲ್ ಮರ್ಡರ್ಗೆ ಇದು ಮುಖ್ಯ ಆರೋಪಿ. ಅವರು 1 ವರ್ಷದಿಂದ ಬೇಲ್ ಆಧಾರ ಮೇಲೆ ಬಂದಿದ್ದರು. ಅದಕ್ಕಿಂತ ಮುಂಚೆ ಕೂಡ ಒಂದು ಕೀರ್ತಿ ಮರ್ಡರ್ ಕೇಸಲ್ಲಿ ಅವರು ಆರೋಪಿ ಇದ್ದರು. ಒಟ್ಟಾರೆ ಅವ್ರ ಮೇಲೆ 5 ಕೇಸ್ ಇತ್ತು. ಅದರಲ್ಲಿ ಕೊಲೆ, ಮರಣಾಂತಿಕ ಹಲ್ಲೆ ಮತ್ತು ಅಫ್ರೆ ಕೇಸಸ್ ಇತ್ತು. ಸರ್, ಈಗ ಈ ಎಲ್ಲ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಶಾಸಕರಾದಂಥ ಹರೀಶ್ ಪೂಂಜಾ ಅವರು ಗಂಭೀರ ಆರೋಪ ಮಾಡ್ತಾರೆ ಸರ್. ಅಂದರೆ ಈ ಬಗ್ಗೆ ಮಾಹಿತಿ ಪೊಲೀಸರಿಗೆ ಇತ್ತು, ಬಟ್ ಆದರೆ ಪೊಲೀಸರು ಸೂಕ್ತವಾದ ಕ್ರಮ ಕೈಗೊಂಡಿದ್ರೆ ಇದು ಈ ಕೊಲೆ ಏನು ತಪ್ಪಾಯಿತು ಅನ್ನೋ ಆರೋಪ ಶಾಸಕರು ಮಾಡ್ತಾರೆ. ಅದರ ಮೇಲೆ ನಾವು ಕಾಮೆಂಟ್ ಮಾಡಲ್ಲ. ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಅದಕ್ಕಿಂತ ಮುಂಚೆ ಅಂತ ರೌಡಿ ಶೀಟರ್ಸ್ ಕೂಡ ಕರೆದು ಸಾಕಷ್ಟು ಸತಿ ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ. ಅವರು ಚಲನಚಿತ್ರ ಬಗ್ಗೆ ಮತ್ತು ಏನೇನು ಮಾಡಬೇಕು, ಆದರೆ ಕೆಲವರು ಗಮನ ಹರಿಸಿಲ್ಲ. ಸೊ ನೋಡಬೇಕು ಸರ್. ಈಗ ಮೆರವಣಿಗೆ ಅವಕಾಶ ಮಾಡ್ತಾ ಇದ್ದೀರಾ ಇಲ್ಲ ಮುಂದೆ ಏನು ಸರ್? ಈಗ ಅಂತಿಮ ಹಂತದಲ್ಲಿ ಎಲ್ಲ ನಡೀತಾ ಇದೆ. ನಂತರ ಅವರು ಆ್ಯಂಬುಲೆನ್ಸ್ ಮುಖಾಂತರ ಈ ಬಾಡಿಗೆ ಬಂಟ್ವಾಳ ಕರ್ಕೊಂಡು ಹೋಗ್ತಾರೆ. ನಾವು ಕೂಡ ಆತಕ್ಕಂತೆ ಬಂದೋಬಸ್ತ್ ಮಾಡ್ತೀವಿ. ಥ್ಯಾಂಕ್ ಯು. ಒಟ್ಟಲ್ಲಿ ಕಮಿಷನರ್ ಹೇಳೋ ಪ್ರಕಾರ ಈಗಾಗಲೇ ಅಂತಿಮ ಹಂತದ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಅಂತಂದರೆ ಮರಣೋತ್ತರ ಪರೀಕ್ಷೆ ಮುಗಿಯೋ ಅಂತ ಬಂದಿದೆ. ಮೆರವಣಿಗೆ ಮುಖಾಂತರ ಹೋದರೂ ಕೂಡ ಏನೆಲ್ಲ ವ್ಯವಸ್ಥೆ ಬೇಕು ಆ ವ್ಯವಸ್ಥೆನ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇರ್ತಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.